ಕೇರಳದ ವಯನಾಡಿನಲ್ಲಿ ಆದಂತ ಭೂಕುಸಿತಕ್ಕೆ ಈಗ ಸಾವಿನ ಸಂಖ್ಯೆ 55ಕ್ಕೆ ಏರಿಕೆಯಾಗಿದೆ. ಸೊ ಈಗ 56 ಆಗಿದೆ ಅಂತೆ. ನೋಡಿ, ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಮಾತ್ರ ಏರ್ತಾನೆ ಇದೆ. ವಯನಾಡಿನಲ್ಲಿ ಭೂಕುಸಿತ 56ಕ್ಕೆ ಸಾವಿನ ಸಂಖ್ಯೆ ಏರಿಕೆಯಾಗಿದೆ. ಮೆಪ್ಪಾಡಿ, ಮುಂಡಕ್ಕೈ ಮತ್ತು ಚುರಲ್ಮಲ್ನಲ್ಲಿ ಗುಡ್ಡ ಕುಸಿದಿದೆ. ಮೆಪ್ಪಾಡಿಯಲ್ಲಿ 25ಕ್ಕೂ ಹೆಚ್ಚು ಸಾವಾಗಿದೆ, 50ಕ್ಕೂ ಹೆಚ್ಚು ಮನೆ ನಾಶವಾಗಿದೆ. ಇಡೀ ಗ್ರಾಮವೇ ಭೂಕುಸಿತವಾಗಿ ಹೋಗಿದೆ. ಚುರಲ್ಮಲದ 200 ಮನೆಗಳ ಗುರುತೇ ಇಲ್ವಂತೆ. ಮುಂಡಕ್ಕೈ ನಗರದಲ್ಲೂ ಕೂಡ ಅಪಾರ ಸಾವು ನೋವಾಗಿದೆ ಅನ್ನುವಂಥ ವರದಿ ಬರ್ತಾ ಇದೆ. ಸೊ ತೇಲಿ ನದಿಯಿಂದ ಆಗಿರುವಂಥ ದಡದಲ್ಲಿ ಈ ಸಮಸ್ಯೆಗಳಾಗಿರೋದು. ಚುರಲ್ಮಲದ 200 ಮನೆಗಳು ಇದ್ವಾ ಅಥವಾ ಇಲ್ಲಿಲ್ವಾ ಅನ್ನುವಂಥ ಪ್ರಶ್ನೆ ಹುಟ್ಟೋ ರೀತಿಯಲ್ಲಿ ಅಲ್ಲಿ ಭೂಕುಸಿತ ಆಗೋಗಿದೆ. ಆ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ವಯನಾಡ್ ತುಂಬ ಅದ್ಭುತವಾಗಿರುವಂತಹ ಸ್ವರ್ಗವೇ ಧರೆಗಿಳಿದೆಯೋ ಅನ್ನೋ ರೀತಿಯಲ್ಲಿ ವಯನಾಡ್ ಕಾಣಿಸಿಕೊಳ್ಳುತ್ತೆ. ಆ ರೀತಿಯಾಗಿ ಪ್ರಕೃತಿಯ ಸೊಬಗು ಅಲ್ಲಿರೋದು ವಯನಾಡಿನಲ್ಲಿ. ತುಂಬ ಫೇಮಸ್ ಅದು. ವಯನಾಡ್ ಬೆಟ್ಟಗುಡ್ಡಗಳಿಂದ ಅಲ್ಲಿರುವಂತಹ ಹಸಿರು ಹೊದಿಕೆಯಿಂದ ತುಂಬಿರುವಂತಹ ಜಾಗ ಇದೆಯಲ್ಲ, ಅದ್ಭುತವಾಗಿರುತ್ತೆ. ಬೆಳಗಿನ ಸಂದರ್ಭದಲ್ಲಿ ಮಂಜು ತುಂಬ ರುದ್ರ ರಮಣೀಯವಾಗಿರುತ್ತೆ. ಬಟ್ ಈಗ ಅಲ್ಲೇ ಈ ಭೂಕುಸಿತದಿಂದಾಗಿ ಈಗ ಸಾವು ಆಗ್ತಾ ಇದೆ ಅಂತಂದಾಗ ಬಹಳ ಆತಂಕಕ್ಕೆ ಎಡೆ ಮಾಡಿಕೊಡುತ್ತೆ. ಅದು ದೊಡ್ಡ ಪ್ರಮಾಣದಲ್ಲಿ 200 ಮನೆಗಳಿರುವಂಥ ಜಾಗ ಅಲ್ಲಿ ಇತ್ತ ಅನ್ನುವಂಥ ಪ್ರಶ್ನೆ ಮೂಡಿಸೋ ಮಟ್ಟಕ್ಕೆ ಭೂಕುಸಿತ ಆಗಿದೆ ಅನ್ನೋದು. ಆ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ ಹೇಗಿದೆ ಅಂತ ಹೇಳಿ. ಇರುವಂಥ ಮನೆಗಳೆಲ್ಲ ಈಗ ಅರ್ಧಕ್ಕರ್ಧ ಮಣ್ಣಿನಿಂದ ಕೂಡಿದೆ. ಪ್ರಕೃತಿ ಸೌಂದರ್ಯಕ್ಕೆ ಹೆಸರಾದ ವಯನಾಡಲ್ಲಿ ಪ್ರಕೃತಿ ವಿಕೋಪ ಈಗ ತುಂಬಿದೆ. ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಗುಡ್ಡ ಕುಸಿತವಾಗಿರೋದು. ಕೇವಲ 10 ನಿಮಿಷದಲ್ಲಿ 3 ನಗರಗಳು ಸರ್ವನಾಶವಾಗಿ ಹೋಗಿವೆ. ಮನೆಗಳಿಗೆ ಭಾರೀ ಕೆಸರು ಮಣ್ಣು ನುಗ್ಗಿದೆ, ನೀರು ನುಗ್ಗಿದೆ, ಸೇತುವೆಗಳು ಕೊಚ್ಚೋಗಿದೆ, ಮರದ ದಿಮ್ಮಿಗಳು ಹರಿದುಕೊಂಡು ಬಂದಿವೆ. ಎಲ್ಲಿಂದ ಬಂದವು, ಏನು ಎತ್ತ ಏನು ಗೊತ್ತಾಗ್ತಾ ಇಲ್ಲ. ಆ ರೀತಿಯಾಗಿದೆ. ನೋಡೋಕೆ ಎಷ್ಟು ನಯನ ಮನೋಹರವಾಗಿರುವಂತಹ ದೃಶ್ಯಗಳದು. ಭೂಕುಸಿತಕ್ಕೂ ಮುನ್ನ ಆ ದೃಶ್ಯವನ್ನು ನೋಡಿ ಹೇಗಿದೆ ಅಂತ ಹೇಳಿ. ಭೂಕುಸಿತದ ನಂತರ ಹೇಗೆ ಕಾಣಿಸ್ತಾ ಇದೆ ಅನ್ನುವಂಥ ದೃಶ್ಯವನ್ನು ನೋಡಿ. ಆ ಸೊಬಗು ನೋಡೋದೇ ಅಂದ ಅಲ್ಲ. ವಯನಾಡು ಅಷ್ಟು ತುಂಬ ಚೆನ್ನಾಗಿ ಕಾಣಿಸುವಂಥ ಜಾಗ. ಪ್ರಕೃತಿಯ ಮಡಿಲಲ್ಲಿ ನಾವು ಹೋಗಿ ನಿಂತ್ಕೊಂಡ ಏನು ಎಲ್ಲವೂ ಕೂಡ ಮರೆತು ಅದೊಂದನ್ನೇ ನೋಡಬೇಕು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದ್ದಂಥ ದೃಶ್ಯಗಳು ವಯನಾಡಿನಲ್ಲಿ. ಇನ್ನು ಸೇನಾ ಮುಖ್ಯಸ್ಥರ ಜೊತೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ವಯನಾಡಿನ 3 ಕಡೆಯೂ ಕೂಡ ಸಮರೋಪಾದಿಯ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಕಾರಣ ಈಗ ಅಲ್ಲಿ 150-100 ಜನ ಕೆಲವು ಕಡೆಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತಿದ್ದಾರೆ. ಸೇನೆ, NDRF, SDRF ತಂಡಗಳಿಂದ ಆಪರೇಷನ್ ನಡೀತಾ ಇದೆ. ನದಿ ದಾಟಿ ಮುಂಡಕ್ಕೈ ತಲುಪಿದೆ ಈಗ NDRF ತಂಡ. ಅಲ್ಲಿ 250 ಜನ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈವರೆಗೂ 80ಕ್ಕೂ ಹೆಚ್ಚು ಜನರ ರಕ್ಷಣೆಯನ್ನ ಮಾಡಿದ್ದಾರೆ. ನಿರಾಶ್ರಿತ ಕೇಂದ್ರವಾಗಿದೆ ಈಗ ಮುಂಡಕ್ಕೈನ ಮದರಸಾ ಮತ್ತು ರೆಸಾರ್ಟ್ಗಳು. ಕೆಲವು ರೆಸಾರ್ಟ್ಗಳಂತೂ ಎಲ್ಲಿ ಹೋಗಿವೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹೋಮ್ ಸ್ಟೇಗಳನ್ನು ಅಲ್ಲಿ ಅತಿ ಹೆಚ್ಚಾಗಿ ಮಾಡಿದ್ದಾರೆ. ಈ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಮುಂಡಕ್ಕೈನಲ್ಲಿರುವಂತಹ ಮದರಸಾ ಮತ್ತು ರೆಸಾರ್ಟ್ಗಳು ಈಗ ನಿರಾಶ್ರಿತ ಕೇಂದ್ರವಾಗಿದೆ. ಅಲ್ಲಿ ಯಾವ ಜಾಗ ಉಳಿಯುತ್ತೋ ಅಲ್ಲೇ ನಿರಾಶ್ರಿತ ಕೇಂದ್ರಗಳನ್ನು ತೆರೀತಾ ಇದ್ದಾರೆ. ಕಾಳಜಿ ಕೇಂದ್ರಗಳನ್ನು ಅವರನ್ನ ಕರೆದುಕೊಂಡು ಬರುವಂತ ಕೆಲಸವನ್ನ NDRF ತಂಡ ಮಾಡ್ತಾ ಇದೆ. ಅಲ್ಲಿ ಹರಿಯುವಂತ ನದಿಯ ಮಧ್ಯದಲ್ಲೂ ಅವರು ತೆರಳಿ ಅವರನ್ನ ಕರೆದುಕೊಂಡು ಬರುವಂತ ಕೆಲಸವನ್ನ ಈಗ ರಕ್ಷಣಾ ಕಾರ್ಯಾಚರಣೆಯಲ್ಲಿ NDRF ತಂಡದವರು, SDRFನವರೆಲ್ಲ ಮಾಡ್ತಾ ಇದ್ದಾರೆ. ಸೇನಾ ಸಿಬ್ಬಂದಿಗಳು ಕೂಡ ಅಲ್ಲಿ ಸೇರ್ಕೊಂಡಿದ್ದಾರೆ. ಅಲ್ಲಿ ನೋಡಿ ಪಾಪ ಇಷ್ಟೊಂದು ಜನ ಇದ್ದಾರೆ. ಅವರನ್ನೆಲ್ಲ ಕರೆದುಕೊಂಡು ಬರುವಂತ ಕೆಲಸ ಮಾಡ್ತಾ ಇದ್ದಾರೆ ವಯನಾಡಿನಲ್ಲಿ. ಈಗ ಎಲ್ಲವನ್ನು ಕೂಡ ಜನ ಕೇಳ್ತಾ ಇದ್ದಾರೆ, ಏನಾಗಿದೆ, ಎತ್ತ ಏನು, ಹೇಗೆ ರಕ್ಷಣೆ ಮಾಡಬೇಕು, ಯಾವ ರೀತಿಯಾಗಿ ರಕ್ಷಣೆ ಮಾಡಬೇಕು, ಎಲ್ಲಿ ಜಾಗ ಉಳಿಯುತ್ತೆ ಅಲ್ಲಿ ಅವ್ರನ್ನ ಉಳಿದುಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿಂದ ಅವ್ರನ್ನ ಸ್ಥಳಾಂತರ ಮಾಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ನದಿ ದಾಟ್ಕೊಂಡೇ ಬರಬೇಕಾಗಿದೆ ಅವರೆಲ್ಲ. ಹಾಗಾಗಿ ಸೇನಾ ಹೆಲಿಕಾಪ್ಟರ್ಗಳನ್ನು ಬಳಕೆ ಮಾಡಿಕೊಂಡು ಅಲ್ಲಿಂದ ಅವ್ರನ್ನ ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಈಗ ಮಾಡಲಾಗ್ತಾ ಇದೆ. ಸ್ಥಳೀಯವಾಗಿ ವೈದ್ಯರು ಯಾರಿದ್ದಾರೆ ಅವರಲ್ಲೇ ಸ್ಥಳೀಯವಾಗಿಯೇ ಅವರಿಗೆ ಚಿಕಿತ್ಸೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ತುಂಬ ಜನ ಗಾಯಾಳುಗಳಾಗಿದ್ದಾರೆ. ಈಗ ನೋಡಿ 63ಕ್ಕೇರಿದೆ ಸಾವಿನ ಸಂಖ್ಯೆ ಅಂತಿದ್ದಾರೆ. ಕ್ಷಣಕ್ಕೂ ಕೂಡ ಈ ಸಾವಿನ ಸಂಖ್ಯೆ ವಿಪರೀತವಾಗಿ ಏರಿಕೆ ಆಗ್ತಾ ಹೋಗ್ತಾ ಇದೆ. ಇನ್ನು ಕೆಲವರು ಎಲ್ಲೆಲ್ಲಿ ನಾಪತ್ತೆಯಾಗಿದ್ದಾರೆ ಏನೂ ಗೊತ್ತಾಗ್ತಿಲ್ಲ. ಆ ಮಣ್ಣಿನ ಅಡಿ ಯಾರ್ಯಾರು ಸಿಕ್ಕಾಕೊಂಡಿದ್ದಾರೆ ಗೊತ್ತಾಗ್ತಿಲ್ಲ. ಕಾರಣ 200 ಗ್ರಾಮಗಳು, 50 ಗ್ರಾಮಗಳು ಎಲ್ಲೆಲ್ಲಿ ಹೋಗಿದ್ದಾವೆ ಅಂತ ಗೊತ್ತಾಗ್ತಿಲ್ಲ. ಮನೆಗಳು